ನಾನೀಗ ಬಂದಿದ್ದೀನಿ ಅಪ್ಪು ಅವರ ಪುಣ್ಯಭೂಮಿ ಹತ್ರ. ಇಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ವ್ಯವಸ್ಥೆ ಈ ಸತಿ. ಅಪ್ಪು ಅವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ತುಂಬ ಅದ್ಧೂರಿಯಾಗಿ ಲೈಟಿಂಗ್ಸು ಮತ್ತು ಡೆಕೋರೇಷನ್ಸ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಪ್ರತಿ ವರ್ಷದಂತೆ ಈ ಸತಿನೂ ಅದ್ಧೂರಿಯಾಗಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಸದ್ಯಕ್ಕೆ ಯಾರನ್ನು ಒಳಗಡೆ ಬಿಡ್ತಾ ಇಲ್ಲ. ರಾತ್ರಿ 11:30 ನಂತರ ಸೆಲೆಬ್ರೇಷನ್ ಇರುತ್ತೆ ಅಪ್ಪು ಪುಣ್ಯಭೂಮಿ ಹತ್ರ. ಸೊ ಅಭಿಮಾನಿಗಳು ನೋಡೋದಕ್ಕೆ 11:30 ನಂತರ ಬರಬೇಕು. ಬನ್ನಿ ಈಗ ತೋರಿಸ್ತೀನಿ ಅಪ್ಪು ಅವರ ಪುಣ್ಯಭೂಮಿ. ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ, ನೋಡಿ ಹೆಂಗಿದೆ. ರೆಕಾರ್ಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಬ್ಬ ಅಪ್ಪು ಅಭಿಮಾನಿಗೆ ಮಾರ್ಚ್ ತಿಂಗಳು ಬಂದರೆ ಸಂಭ್ರಮಾಚರಣೆ. ಹೌದು, ಮಾರ್ಚ್ ತಿಂಗಳಲ್ಲಿ ಅಪ್ಪು ಅವರು ಹುಟ್ಟುಹಬ್ಬ ಬರೋದ್ರಿಂದ ಎಲ್ಲರಿಗೂ ಒಂಥರ ಹಬ್ಬ. ಅದರಲ್ಲೂ ಈ ಸತಿ 50ನೇ ಹುಟ್ಟುಹಬ್ಬ. ಅಭಿಮಾನಿಗಳು ತುಂಬ ಚೆನ್ನಾಗಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಹೋದ ವರ್ಷದಂತೆ ಈ ಸತಿ ಡಬಲ್ ಧಮಾಕ ಅಪ್ಪು ರಿಲೀಸ್ ಆಗಿದೆ, ಸೂಪರಾಗಿ ಓಡ್ತಿದೆ. ಅದೇ ರೀತಿ ಅಪ್ಪು ಅವರು ಹುಟ್ಟುಹಬ್ಬ ಬಂದಿದೆ, ಇಲ್ಲೂ ತುಂಬ ಅದ್ಧೂರಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಎಲ್ಲರೂ ಬನ್ನಿ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸು.